ಫ್ರೆಂಡ್ಸ್, ನಮಸ್ತೆ. ವರಲಕ್ಷ್ಮಿ ಕಿಚನ್ಗೆ ಸ್ವಾಗತ. ಈಗ ನಾನು ಇಡ್ಲಿಗೆ ಹಸಿ ಈರುಳ್ಳಿ ಚಟ್ನಿ ಮಾಡಿದ್ದೀನಿ. ಇಡ್ಲಿಗೆ ಹಸಿ ಈರುಳ್ಳಿ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, 2 ಟೊಮೊಟೊ, 1 ಈರುಳ್ಳಿ, ಸ್ವಲ್ಪ ಹುಣಸೆಹಣ್ಣು, 4 ಪಲ್ಲು ಬೆಳ್ಳುಳ್ಳಿ, 3 ಒಣಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು, ಇದೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ಮಾಡ್ಕೊಳ್ಳೋಣ. ಇವಾಗ ಈ ಚಟ್ನಿಗೆ ಒಗ್ಗರಣೆ ಹಾಕೋಬೇಕು. ಎಣ್ಣೆ, ಸಾಸಿವೆ 1/4 ಸ್ಪೂನು, ಕಡಲೆಬೇಳೆ 1/2 ಸ್ಪೂನು, ಈಗ ಕರ್ಬೇವಿನ ಸೊಪ್ಪು, ಇದು ಚಟ್ನಿಗೆ ಸೇರಿಸ್ಕೊಂಡ್ಬಿಡೋಣ. ಒಗ್ಗರಣೆ ಚಟ್ನಿಗೆ ಸೇರಿಸ್ಕೊಬೇಕು. ಇದು ಚಟ್ನಿಗೆ ಆಪಲ್ ಟೊಮೆಟೊ ಹಾಕಿದ್ರೆ ಕಲರ್ ಬರುತ್ತೆ. ಹಸಿ ಈರುಳ್ಳಿ ಚಟ್ನಿ ರೆಡಿಯಾಗಿದೆ. ಟೇಸ್ಟ್ ನೋಡೋಣ. ಈಗ ಈರುಳ್ಳಿ ಚಟ್ನಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಈ ಥರ ಮಾಡಿ ತಿನ್ನಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ ನೋಡಿದ್ದಕ್ಕೆ ಧನ್ಯವಾದಗಳು.